ಬದುಕು ಜಟಕಾ ಬಂಡಿ. ಜೀ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಮದುವೆ ಅಂದ ಮೇಲೆ ಎರಡೂ ಕಡೆಯವರಿಗೆ ಅಪೇಕ್ಷೆಗಳು ಬಹಳ ಇರ್ತವೆ. ಅದರಂತೆಯೇ ಮದುವೆಯ ನಂತರ ಒಂದೊಂದೇ ಅಪೇಕ್ಷೆಯನ್ನ ಗಂಡ ಅಥವಾ ಹೆಂಡತಿ ಪೂರೈಸ್ತಾಳೆ ಅನ್ನುವ ನಂಬಿಕೆಯನ್ನ ಇಟ್ಕೊಂಡು ಮದುವೆ ಆಗ್ತೀವಿ. ಮದುವೆ ಅನ್ನೋದು ಹಿಂದೂ ಸಂಪ್ರದಾಯದಲ್ಲಿ ಒಂದು ರೀತಿಯ ಎರಡೂ ಕುಟುಂಬಗಳ ಒಂದು ಜೋಡಣೆ, ಆದರೆ ಇದು ಒಪ್ಪಂದ ಅಲ್ಲ. ಹಾಗಾಗಿ ಅನೇಕ ಅಪೇಕ್ಷೆಗಳು ನೆರವೇರೋದಿಲ್ಲ, ಅದರಿಂದ ತೊಂದರೆಗಳು ಉಂಟಾಗ್ತವೆ, ಭಿನ್ನಾಭಿಪ್ರಾಯಗಳು, ಜೊತೆಗೆ ನಿರಾಸೆ. ಅಂತಹ ನಿರಾಸೆಯನ್ನ ತೋಡ್ಕೊಳ್ಳೋದಿಕ್ಕೆ ಬದುಕು ಜಟಕಾ ಬಂಡಿ ಒಂದು ವೇದಿಕೆಯಾಗಿದೆ. ನಿರಾಸೆಯನ್ನ ತೋಡ್ಕೊಂಡ ನಂತರ ಒಂದು ರೀತಿ ಮನಸ್ಸು ನಿರಾಳವಾಗುತ್ತೆ ಏನೋ. ಹಾಗಾಗಿ ಎಲ್ಲರೂ ಸಂತೋಷವಾಗಿ, ಕೆಲವೊಮ್ಮೆ ಹೋಗ್ಲಿ ಇನ್ನು ಮುಂದೆ ಏನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಬಂದು ತಮ್ಮ ಭಿನ್ನಾಭಿಪ್ರಾಯಗಳನ್ನ, ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಹೋಗ್ತಾರೆ. ಮತ್ತೊಂದು ಕಥೆ ಇವತ್ತಿಗೆ ಬಂದಿದೆ. ಯಾವ ಕಥೆ, ಯಾರದ್ದು, ಏನು ಸಮಸ್ಯೆ ನೋಡೋಣ. ತಾಯಿ ಮತ್ತು ಮಗ ಬಂದಿದ್ದಾರೆ, ನಿರ್ಮಲಾ ದೇವಿ ಮತ್ತು ಮಂಜುನಾಥ್. ಯಾತಕ್ಕಾಗಿ, ಏನನ್ನು ಹೇಳಲು ಬಯಸುತ್ತಾರೆ ಕೇಳೋಣ ಬನ್ನಿ. ಮಂಜುನಾಥ್ ಎಲ್ಲಿಯವರು? ಕಂಪ್ಲಿ ಅವರು. ಕಂಪ್ಲಿ ಇಲ್ಲೇ ಮನೇನಾ? ನಿಮ್ ತಂದೆ? ನಮ್ಮ ತಂದೆ ನಾರಾಯಣಪ್ಪ ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದಾರೆ. ಏನ್ ಕೆಲಸ ಅವ್ರದ್ದು? ಅಡಿಕೆ ವ್ಯಾಪಾರ ಮಾಡಿ. ಅಡಿಕೆ ವ್ಯಾಪಾರ. ನಿಮ್ಮ ತೋಟ ಇದೆಯಾ? ತೋಟ ಇಲ್ಲ. ಅಡಿಕೆ ಹೋಲ್ಸೇಲಿಂಗ್ ತಗೊಂಡ್ಬಂದು ರಿಟೇಲಿಂಗ್ ಮಾಡ್ತಾರೆ. ನೀವೇನ್ ಕೆಲಸ ಮಾಡ್ತೀರಿ? ಪೇಂಟಿಂಗ್ ಮಾಡ್ತಾರೆ. ಪೇಂಟಿಂಗ್ ವರ್ಕಾ? ಎಲ್ಲಿ ಅದು? ಅಲ್ಲೇ ಕಂಪ್ನಿಯಲ್ಲಿ. ಮದುವೆ ಆಗಿದ್ ಯಾರನ್ನ? ಸೌಮ್ಯ. ಸೌಮ್ಯ ಎಲ್ಲಿಯವರವರು? ದಾವಣಗೆರೆ. ದಾವಣಗೆರೆಯವರು. ಹೇಗೆ ಸೌಮ್ಯ ಪರಿಚಯ ಹೇಗಾಯ್ತು? ಪರಿಚಯ ಅಂದ್ರೆ ಒಬ್ರು ಮಧ್ಯಸ್ಥಿಕೆ ವಹಿಸಿ ಹೆಣ್ಣು ಗಂಡನ ಇದು ಮಾಡಿದ್ರು. ಸಂಬಂಧ ಏನಾದ್ರು ಇದೆಯಾ? ಸಂಬಂಧ ಏನೂ ಇಲ್ಲ, ದೂರದ ಸಂಬಂಧ. ಏನು ಓದಿದ್ದೀರಿ ಮಂಜುನಾ? ಸೆಕೆಂಡ್ PUC. ಸೆಕೆಂಡ್ PUC. ಯಾಕೆ ಬೇರೆ ಕೆಲ್ಸಕ್ಕೆ ಹೋಗ್ಲಿಲ್ಲ? ಪೇಂಟಿಂಗ್ ಕೆಲ್ಸಕ್ಕೆ ಯಾಕೆ ಹೋಗ್ಲಿ? ಬೇರೆ ಕೆಲಸ ಮಾಡಿದ್ದೆ, ಇಲ್ಲೇ ಬೆಂಗಳೂರಲ್ಲಿದ್ದೆ ಮೇಡಮ್, ಒಂದು 7 ವರ್ಷ. ಏನ್ ಕೆಲಸ? ಬೆಂಗಳೂರಲ್ಲಿ ಏರ್ಪೋರ್ಟ್ ಟಿಕೆಟ್ ಇದೆಯಲ್ಲ ಮೇಡಮ್, ಟ್ರಾವೆಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಯಾಕದ್ ಬಿಟ್ರಿ? ಅದಂದ್ರೆ ಮತ್ತೆ ನಾನು ಯಾವತ್ತಿದ್ರು ನಮ್ಮೂರ್ಗೆ ಹೋಗ್ಬೇಕಲ್ಲ ಅಂತ ಮತ್ತೆ ನಾನು ರಾಣೆಬೆನ್ನೂರ್ಗೆ ಹೋದೆ ವಾಪಸ್. ಆಮೇಲೆ ಅಲ್ಲಿ ಹೋಗಿಂದ. ಪೇಂಟಿಂಗ್ ಕೆಲಸ ಅಂದ್ರೆ ಏನ್ ಪೇಂಟಿಂಗ್ ಅಪ್ಪ? ವಾಲ್ ಪೇಂಟಿಂಗ್ ಮೇಡಮ್. ಅಂದ್ರೆ ಮನೆ ಪೇಂಟಿಂಗ್. ಇದು ಕೂಲಿ ಕೆಲಸ ಇಲ್ಲ, ನಾವು ಸ್ವಂತನೂ ಮಾಡ್ಬೋದು, ಲೇಬರ್ ಹಂಗ ಹೋದ್ರು ಮಾಡ್ಬೋದು. ಅದು ಕಾಂಟ್ರಾಕ್ಟ್ ಲೇಬರ್. ಕಾಂಟ್ರಾಕ್ಟ್. ಆದ್ರೂ ಮೈ ಮುರಿದು ದುಡ್ದು ಕೆಲಸ ಮಾಡ್ಬೇಕಲ್ವೇನಪ್ಪ? ಇದಕ್ಕೆ ಮಾಡ್ಲೇಬೇಕಲ್ಲ ಮೇಡಮ್. ಮಾಡ್ಲೇಬೇಕು. ಟ್ರಾವೆಲ್ ಏಜೆನ್ಸಿ ಆ ತರ ಕೆಲಸ ಇರಲ್ಲ ಅಲ್ವಾ? ಟ್ರಾವೆಲ್ ಏಜೆನ್ಸಿ ಅಂದ್ರೆ ಸಣ್ಣ ಊರಲ್ಲಿ ನಡೆಯೋದಿಲ್ಲ ಮೇಡಮ್. ಕರೆಕ್ಟ್ ಅಪ್ಪ. ಕೆಲವೊಂದು ಕೆಲಸ ಬುದ್ಧಿಯಿಂದ, ಕೆಲವೊಂದು ಕೆಲಸ ಶರೀರದಿಂದ. ಬುದ್ಧಿಯಿಂದ ಕೆಲಸ ಮಾಡೋದು ಅನುಕೂಲ, ಜೊತೆಗೆ ಎಲ್ರು ಆಸೆ ಪಡೋದು ಆತರ ಕೆಲಸ ಅಲ್ವಾ? ಅದನ್ ಬಿಟ್ಟು ಇದಕ್ಕೆ ಯಾಕೆ ಹೋದ್ರಿ? ಅದನ್ ಬಿಟ್ಟಪ್ಪ ಅಂತಂದ್ರೆ ಯಾವತ್ತಿದ್ರು ನಾನು ನಮ್ಮೂರ್ಗೆ ಹೋಗ್ಬೇಕು ಅಂತಂದ್ರೆ ರಾಣೆಬೆನ್ನೂರ್ಗೆ ಹೋಗಿದ್ದೆ. ರಾಣೆಬೆನ್ನೂರಲ್ಲೇ ನಿಮ್ಮ ಅಕ್ಕ ಇರೋದಾ? ತಾಯಿಯೊಂದಿಗಿರ್ಬೇಕು ಅಂತ ಅಲ್ಲಿಗೆ ಹೋದ್ರಿ? ತಾಯಿ ಹತ್ರನೇ ಇರೋಣ ಅಂತಂದು ಅಲ್ಲಿಗೆ ಹೋಗಿದ್ದೆ. ಸರಿ. ಇದು ಹೆರಿಗೆಗೆ ಅಂತ ಮನೆಗೆ ಹೋದ್ರ ಹೆಂಡತಿ? ಹೆರಿಗೆಗೆ ಅಂತ ಮನೆಗೆ ಹೋದ್ರು. ಡೆಲಿವರಿ ಆಯ್ತು. ಡೆಲಿವರಿ ಆಗಿಂದ 5 ತಿಂಗಳಲ್ಲಿ ಕರೆಯಕ್ ಹೋಗ್ಬೇಕು ಅಂತಂದು ನಮ್ಮ ತಾಯಿಯರು ಹೋದ್ರು. ಕಳಿಸ್ಕೊಡ್ಲಿಲ್ಲ. 7 ತಿಂಗಳಲ್ಲಿ ಕಳಿಸ್ಕೊಡ್ತೀನಿ ಅಂತಂದು ಹೇಳಿದ್ರು. 9 ತಿಂಗಳಲ್ಲ? ಇದು 9 ತಿಂಗಳದಾಗ ಕಳಿಸ್ಕೊಟ್ರಿ. ಆಮೇಲೆ ನಮ್ಮಮ್ಮ ಏನಂದ್ಲು, ನೋಡಮ್ಮ ನಾವು ಊಟಕ್ಕೆ ಹಾಕಂಗಿಲ್ಲ ಅಂತ ಹುಡುಗಿ, ಒಂದು ಉಳ್ಳಾಗಡ್ಡಿ ಹಿಂಗ ಒಂಥರ ಮನೆ ಸಮಸ್ಯೆ ರೀ. ಈ ತರ ಹೇಳ್ತಾಳ ಹುಡುಗಿ, ನಿನ್ನ ಮಗನ್ನ ನಿನ್ನ ಸೊಸಿನ ನಮ್ಮ ಅಕ್ಕ ಹೇಳಿದ್ಲು ಕರ್ಕೊಂಡು ಹೋಗು. ನನ್ನ ರಿಟೈರ್ಡ್ ಆಗೋ ಮಟ ನಿನ್ನ ಮಗನ್ನ ನಿನ್ನ ಸೊಸಿನ ಅಲ್ಲೇ ಇಟ್ಕೊಮ್ಮ, ಯಾಕಂದ್ರೆ ನೀನ್ ಮನಾಗಿರ್ತಿದ್ದಿ. ಇವು ದಿನಾನು ನಾನು ಎಲ್ಲಿ ಕೇಳಕ್ ನಾ ಬರೋದು 15 ದಿನಕ್ಕೊಮ್ಮೆ ಬರ್ತೀನಿ. ಇವ್ ದಿನ ಒಂದಕ್ಕೂ ಅಜ್ಜಿ ಊಟಕ್ಕೆ ಹಾಕ್ಲಿಲ್ಲ, ಅಷ್ಟ ಮಾಡನ್ಲು, ಅಡಿಗೆ ಮಾಡಕ್ ಕೊಡ್ಲಿಲ್ಲ, ಅದು ತಂದು ಕೊಡ್ಲ, ಇದು ತಂದು ಕೊಡ್ಲ ಅನ್ನೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾವು ಏನಂದ್ವಿ, ಅವಾಗ ಒಪ್ಕೊಂಡ್ರಿ ಅವರು. 5ರಾಗ ಕರೆಯಕೇನು ಹೋದ್ನಲ್ರಿ, 5ರಾಗ ಕರೆಯಕ್ ಬರ್ತೀನಮ್ಮ ಅಂದೆ. ಆಯ್ತು ಬರ್ರಿ. ಆಮ್ಯಾಗ ಇದು ನಿನ್ನ ಬಸ್ನಾಗಿದ್ರೆ ಅವಾಗ ನಿಮ್ಮ ಅಮ್ಮನ ಕರ್ಕೊಂಬಂದ್ರೆ ನಾನು ಕಳಿಸ್ತೀನಿ ಹೇಳಿ ಅಂದ್ರೆ. ಆಮೇಲೆ ನಮ್ಮ ಅಮ್ಮನ ಮತ್ತು ನಮ್ಮಣ್ಣ ನಮ್ಮಮ್ಮನ ಕರ್ಕೊಂಡು ದಾವಣಗೆರೆಗೆ ಹೋದ್ರಿ. 9 ತಿಂಗಳಾದ್ಮೇಲೆ ಬಂದ್ರು ಅಂದ್ರೆ ಬಂದ್ರಿ. ಬಂದಾದ್ಮೇಲೆ ನಮ್ಮಮ್ಮ ಏನಂದ್ಲು, ನೋಡವ ಸೀರೆನೂ ಅಲ್ಲೇ ಮಾಡಿದ್ರು, ಅವ್ರ ಅಮ್ಮಾರು ಮಾಡಿದ್ರು ಸೀರೆ. ಅದಕ್ಕೆ ನಾವು ತೊಟ್ಲ ಇಡ್ತೀವಿ, ಹುಡುಗಿ ತೊಟ್ಲ ಇಟ್ಟಿಂದ 20 ದಿನ ಆಗಿಂದ ನೀವು ಕರ್ಕೊಂಡು ಹೋಗಿ ಬಂದು ಅಂದ್ರು. ತೊಟ್ಲ ಇಟ್ಟಿಂದ ಆಮ್ಯಾಗ ನಾವು ಕರ್ಕೊಂಬಂದಿರು, ಅಲ್ಲೇ ರಾಣೆಬೆನ್ನೂರಿಗೆ ಕರ್ಕೊಂಡು ಹೋದ್ವಿ, ತೊಟ್ಲ ಇಟ್ವಿ, ಎಲ್ಲ ಆತು. ಆಮ್ಯಾಗ ಸುಮ್ಮನೆ ಸಣ್ಣ ಪುಟ್ಟ ಜಗಳ ಇವು ನಡೆಯಕತ್ತವ್ರಿ. ನಡೆಯಕತ್ತು. ಆಮ್ಯಾಗ ಆ ಹುಡುಗಿನ ಆರಾಮಿಲ್ದಂಗ ಆತಂತ. ಆರಾಮಿಲ್ದಂಗ ಅದು ಬಿಟ್ರೆ ನಮ್ಮ ಅತ್ತಿಗೆರ್ ಕರ್ಕೊಂಡು ಹೋಗಿದ್ರದು, ತೋರ್ಸಾಕಿಲ್ಲ ಅಂತಲ್ಲ. ತೋರ್ಸಕ್ ಕರ್ಕೊಂಡು ಇವ್ರು ದಾವಣಗೆರೆಗೆ ಆಗ್ಬೇಕಂತಾರ ಇವ್ರು. ಆರಾಮಿಲ್ಲ, ಅವ್ರಮ್ಮನ ಕರೆ ಕಳಿಸ್ಬೇಡ ಅಂದ್ರೆ ಸತಿಗೆ ಅವ್ರಮ್ಮನ ಕರೆ ಕಳ್ಸ್ಕೊಂಡಿದ್ರು.
ಯಾಕೆ ನಮ್ಮ ಜವಾಬ್ದಾರಿ ಇರ್ತತ್ ನೋಡ್ರಿ ನಮಗೂ ಮೊಮ್ಮಕ್ಕಳು ಅಂತಂದು. ಆಮ್ಯಾಗ ಒಟ್ಟ ತಮ್ಮದ ನಡಿಬೇಕು ಅನ್ನೋದು ಒಂದು ಇದ್ರಗೋಸ್ಕರ ದಾವಣಗೆರೆಯಲ್ಲೇ ಬದುಕಬೇಕು ಅಂತನಾ ನಿಮ್ ಸೊಸೆಗೆ? ಏನೈತಂದ್ರೆ ಅಲ್ಲೇ ಮನಿ ಮಾಡಿ. ಊರ್ ಸಮಸ್ಯೆ ತಾನೆ, ಈ ಊರ್ ಇಷ್ಟ ಇಲ್ಲ, ಆ ಊರ್ ಇಷ್ಟ ಇಲ್ಲ. ಯಾವ ಊರ್ ಇಷ್ಟ ಇಲ್ಲಪ್ಪ ನಿಮ್ ಹೆಂಡತಿಗೆ ಮಂಜುನಾಥ್? ಯಾವ ಊರು ಅನ್ನೋ ಸಮಸ್ಯೆ ಬಂದಿಲ್ಲ ರೀ ಮೇಡಮ್. ಹುಡುಗಿಗೆ ಮೈಯಲ್ಲಿ ಹುಷಾರಿಲ್ದಾಗ ದಾವಣಗೆರೆಯಲ್ಲೇ ತೋರ್ಸೋಣ ಅಂತಂದು ಹಠ ಮಾಡಿದ್ವಿ. ನಾವೇನ್ ಹೇಳಿದ್ವಿ, ಇಲ್ಲೇ ರಾಣೇಬೆನ್ನೂರಲ್ಲೇ ತೋರ್ಸೋಣ ಅಂತಂದು ನಾವು ರಾಣೇಬೆನ್ನೂರಲ್ಲಿ ತೋರ್ಸಿದ್ವಿ. ಅದಾಗಿ 2 ಡೇಸ್ಗೆ ಅವ್ರ ತಾಯಿಯವರು ಬಂದ್ರು. ಬಂದು 2 ದಿನ ಕರ್ಕೊಂಡು ಹೋಗ್ತಾನಪ್ಪ ಅಂತಂದು ಹೇಳಿ ಕರ್ಕೊಂಡು ಹೋದ್ರು. ಅಲ್ಲಿಂದ ಕಳಿಸ್ಕೊಟ್ರು. ಮತ್ತೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತಂದ್ರು. ಏನಾಗಿತ್ತಪ್ಪ ಅಷ್ಟೊಂದ್ ಸೀರಿಯಸ್ ಆಗಿ? ಏನಾಗಿತ್ತಪ್ಪ ನಿಮ್ಗೆ? ಏನೋ ವಾಂತಿ ಬೇದಿ ಆಗ್ತಾ ಇತ್ತು ಅಂತ. ಸರಿ, ವಾಪಸ್ಸೇ ಕಳಿಸ್ದೇ ಇರೋ ಅಷ್ಟು ಏನು? ಐತಾರ ಬರೋದೈತಿ, ಬರ್ತೀನಿ, ಕರ್ಕೊಂಡು ಹೋಗ್ಬೇಡ, ನಾ ಬರ್ತೀನಿ ಅಂತಂದೆ. ಅಂದ್ಬಿಟ್ಲೆ ನಾನು ಐತಾರ ಬರ್ತೀನಿ ಅಂತ ಶನಿವಾರ ದಿನ ಕರ್ಕೊಂಡು ಹೋಗ್ಬಿಟ್ಟಾಳ್ರಿ. ನಮ್ಮ ಅಕ್ಕಗೂ ಹೇಳಿಲ್ಲ, ಯಾರಿಗೂ ಹೇಳ್ದೆ ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ದಿವಸ ಆಯ್ತಪ್ಪ ಇದೆಲ್ಲ ಆಗಿ? ಒಂದು 6 ಮಂತ್ ಮೇಲೆ ಆಯ್ತು ಮೇಡಮ್. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? ಮದುವೆ ಆಗಿ 3 ವರ್ಷ ಆಗ್ತಾ ಬಂತು. 3 ವರ್ಷ. ಮಗು ಆಗಿದ್ದು ಎಷ್ಟನೇ ವರ್ಷಕ್ಕಪ್ಪ? 2ನೇ ವರ್ಷ. 2ನೇ ವರ್ಷಕ್ಕೆ. ಸೊ ಸುಮಾರು ಒಂದು 6 ತಿಂಗಳಿಂದ ಆಕೆ ಇಲ್ಲಿಗೆ ಬಂದಿಲ್ಲ. ಆಮೇಲೆ ನೀವು ಹೋದ್ರ ಕರಿಯಕ್ಕೆ? ಎಷ್ಟೋ ಸರಿ ಹೋಗಿದೆ ಮೇಡಮ್. ಏನಂತಾರಪ್ಪ? ಕಳಿಸ್ಕೊಟ್ಟಿಲ್ಲ. ಯಾಕೆ? ದುಡಿಯಂಗಿಲ್ಲ ನೀನು. ನಾವು ಇಲ್ಲಿ ಮನಿ ಮಾಡ್ತೀವಿ, ಮನಿ ನಮ್ದು ಏನೋ ತಂದೆ ತಾಯಿದ ಹೆದರಿಕಿಲ್ಲ ಅಂತ್ರಿ ಹುಡುಗ. ನಾವು ಮನಿ ಮಾಡ್ತೀವಿ, ನೀನು ದಾವಣಗೆರೆಗೆ ನಾವು ದುಡ್ದು ಹಾಕ್ತೀವಿ ಅಂತದೇನು ನಮ್ಗೆ ಆಚಾರ ರೀ. ಮಗನ್ ಬಿಟ್ಟು ಯಾರ ಅತ್ತೆ ಮಾವ? ಹ್ಞೂ ರೀ, ಅತ್ತಿ ಅವ್ರ ಅಣ್ಣ ಹೇಳ್ತಾರ. ಆಮ್ಯಾಗ ಮಗುನ್ನ ನೀವು ಮಾಡೋ ಕೆಲ್ಸದ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ವೇನಪ್ಪ? ಅದು ನನಗೆ ಗೊತ್ತಿಲ್ಲ ಮೇಡಮ್, ಅವ್ರು ಕೇಳ್ಬೇಕು. ನೀವು ತಾನೇ ಬಂದಿರೋದು ದೂರ ಹೇಳಕ್ಕೆ. ಅಂದ್ಮೇಲೆ ಏನ್ ದೂರ ಸ್ಪಷ್ಟವಾಗಿ ಹೇಳ್ಬೇಕಲ್ವಾ ನನಗೆ? ನಂಬಿಕೆ ಇಲ್ಲ ಅನ್ಸುತ್ತೆ ಮೇಡಮ್. ನಿಮ್ ಬಗ್ಗೆ ನಂಬಿಕೆ ಇಲ್ಲ. ಯಾಕೆ ಹಾಗನ್ಸುತ್ತೆ ಅವ್ರಿಗೆ? ಕೆಲವೊಂದು ಕೆಟ್ಟ ಚಟಗಳು ಇದ್ವು. ಈಗ ರೀಸೆಂಟ್ ಆಗಿ 8 ತಿಂಗಳಾಯ್ತು ನಾವು ಬಿಟ್ಟಿದ್ದೇವೆ. ಸೊ ಅದ್ರ ಬಗ್ಗೆ ಭಯ ಇತ್ತಾ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇತ್ತು ಅವ್ರಿಗೆ. ಹಾಗಾಗಿ ಕಳಿಸ್ತಾ ಇಲ್ವಾ? ಹಾಗಾಗಿ ಕಳಿಸ್ತಾ ಇಲ್ಲ. ಯಾವಾಗ ಶುರು ಮಾಡ್ಕೊಂಡಿದ್ದೆಲ್ಲ? ಮದುವೆಗಿನ ಮುಂಚೆ ಇತ್ತು. ನಾನು ಆಲ್ರೆಡಿ ಮದುವೆ ಆಗೋಕಿನ ಮುಂಚೆ ನಾನು ಹೇಳಿದ್ದೆ. ಮದುವೆಗಿಂತ ಮುಂಚೆ ಈ ತರದ ಅಭ್ಯಾಸಗಳನ್ನ ಮಾಡ್ಕೋತಾ ಇದ್ರಿ? ಅಭ್ಯಾಸ ಇತ್ತು. ಆಮೇಲೆ ಮದುವೆ ಆಗೋಕಿನ ಮುಂಚೆ ನಾನು ಹೇಳಿದೆ ಈ ತರ ಅಭ್ಯಾಸ ಇದೆ ಅಂತಂದು. ಎಲ್ಲ ಕಂಟ್ರೋಲ್ ಮಾಡ್ಕೊಂತೀನಿ, ಬಿಡ್ತೀನಿ ಅಂತಂದು ಹೇಳಿದ್ದೆ. ಹೇಳೇನೆ ಮ್ಯಾರೇಜ್ ಆಗಿದೆ. ಸರಿ, ಅದಾದ್ಮೇಲೆ ಬಿಡಕ್ ಆಗ್ಲಿಲ್ವಾ ನಿಮ್ಗೆ? ಅದಾಗಿನ ಬಹಳ ಕಂಟ್ರೋಲ್ ಮಾಡಿದ್ದೆ. ಈಗ 8 ತಿಂಗಳಾಯ್ತೆಲ್ಲ ಬಿಟ್ಟು. ಒಂದೇ ಸಮನೆ ಬರೋದೇ ಇಲ್ಲ ಅಂತ ಹೇಳಕ್ ಕಾರಣ ಏನ್? ನಿಮಗೇನ್ ಅನ್ಸುತ್ತೆ? ಕೆಲಸ ಮಾಡೋದಿಲ್ಲ, ದುಡಿಯೋದಿಲ್ಲ, ಜವಾಬ್ದಾರಿ ಇಲ್ಲ ಅಂತ ಅವ್ರ ಮನ್ಸಲ್ಲಿದೆ. ಎಷ್ಟು ದಿವಸ ಕೆಲಸ ಇರುತ್ತಪ್ಪ ತಿಂಗಳ? ನಾನು ಅದಕ್ಕೆ ಕೇಳಿದ್ದು, ತಿಂಗಳ ಸಂಬಳನ ಬಿಟ್ಟು ಯಾತಕ್ಕಾಗಿ ಈ ದಿನಗೂಲಿಗೆ ಹೋಗ್ತಾ ಇದ್ದೀರಿ ಅಂತಾನೆ ನಾನು ನಿಮ್ಮನ್ನ ಕೇಳಿದ್ದು. ತಿಂಗಳ ಸಂಬಳ ಬರುತ್ತೆ, ಇಲ್ಲ ಅಂತಲ್ಲ. ನಾವು ಇದರಲ್ಲೇ ನಾವು ಮಾಡ್ಕೊಂಡು ಹೋದಂಗಿದೆ ಮೇಡಮ್. ಹೂನಪ್ಪ, ನಂಬಿಕೆಯನ್ನು ಮೂಡಿಸ್ಬೇಕಾಗಿರೋದು ನೀವು. ಎಲ್ಲೋ ನಂಬಿಕೆ ಮೂಡಿಲ್ಲ, ಹಾಗಾಗಿ ಈ ತರದ ಸಮಸ್ಯೆ ಆಗಿದೆ. ನಂಬಿಕೆ ಗಳಿಸಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈಗ 8 ತಿಂಗಳಾಯ್ತು ಮೇಡಮ್. ಎಲ್ಲಾ ಬಿಟ್ಟು ಈಗೂ ಕರಿತಾ ಇದ್ದೀವಿ, ಕಳಿಸ್ಕೊಡ್ತಾ ಇಲ್ಲ. ಜಟಕ